ಕರ್ನಾಟಕದಲ್ಲಿ 64 ಹೊಸ ತಾಲೂಕುಗಳು ಸೃಜನೆಯಾಗಿದ್ದಾವೆ 5 ವರ್ಷದ ಹಿಂದೆ. ಆ 64 ತಾಲೂಕು ಪೈಕಿ ಹೋದ ಬಿಜೆಪಿ ಸರ್ಕಾರದಲ್ಲಿ ಬರೀ 14 ತಾಲೂಕಿಗೆ ಮಾತ್ರ ಪ್ರಜಾಸೌಧ ಮಂಜೂರು ಮಾಡಿದ್ರು. 49 ತಾಲೂಕುಗಳಿಗೆ ಪ್ರಜಾಸೌಧ ಮಂಜೂರು ಮಾಡದೆ ಹೊಸ ತಾಲೂಕು ಮಾಡಿದ್ರೂ ಕೂಡ ಆ ತಾಲೂಕುಗಳು ಕಾರ್ಯಾರಂಭ ಆಗದ ಹಾಗೆ ನಿಷ್ಕ್ರಿಯ ಮಾಡಿಟ್ಟಿದ್ರು ಹೋದ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ಬಂದ ಮೇಲೆ ಈ ಹೊಸ ತಾಲೂಕುಗಳಿಗೆ ಬಲ ತುಂಬಬೇಕು, ಹೊಸ ತಾಲೂಕುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಲೂಕು ಆಡಳಿತ ಸೌಧ ಆಗಲೇಬೇಕಾಗಿರುವಂತಹದ್ದು ಅತ್ಯವಶ್ಯಕ ಅಂತ ಮನಗಂಡು 2 ವರ್ಷದಲ್ಲಿ 49 ಬಾಕಿ ಇದ್ದಂಥ ಹೊಸ ತಾಲೂಕುಗಳಿಗೂ ನಾವು ತಾಲೂಕು ಆಡಳಿತ ಸೌಧ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ.